Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಹಾಗೂ ಪಾಕ್ ನಡುವಿನ ಮಿನಿ ಯುದ್ಧ ಆಯ್ತಲ್ಲ, ಆಪರೇಷನ್ ಸಿಂಧೂರ್ ಮತ್ತು ಅದರ ನಂತರದ ಕಾರ್ಯಾಚರಣೆಗಳು, ಘರ್ಷಣೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದೊಡ್ಡ ಸ್ಫೋಟಕ ವಿಚಾರ ಹೊರಗೆ ಬರ್ತಾ ಇದೆ. ಅದು ಸಿಖ್ಖರ ಮೇಲೆ ಪಾಕಿಸ್ತಾನ ದಾಳಿ ಮಾಡೋಕೆ ಟ್ರೈ ಮಾಡಿತ್ತು. ಅವರ ಪವಿತ್ರ ಧಾರ್ಮಿಕ ಸ್ಥಳವಾಗಿರೋ ಗೋಲ್ಡನ್ ಟೆಂಪಲ್ ಅನ್ನು ಧ್ವಂಸ ಮಾಡೋಕೆ ಕ್ಷಿಪಣಿಯನ್ನು ಹಾರಿಸಿತ್ತು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತು, ಸಿಖ್ಖರಲ್ಲಿ, ಅದರಲ್ಲೂ ಕೂಡ ಕೆಲವೊಂದಷ್ಟು ಮೂಲಭೂತವಾದಿ ಸಿಖ್ಖರನ್ನು ಎತ್ತಿಕಟ್ಟಿ ಖಲಿಸ್ತಾನಿ ವಿಷವನ್ನು ಅವ್ರ ತಲೆಗೆ ತುಂಬಿ ಭಾರತದ ವಿರುದ್ಧ ಅವ್ರನ್ನ ಯುದ್ಧಕ್ಕೆ ಹರಿಬಿಡೋಕೆ, ಒಂದು ರೀತಿ ಭಾರತದಿಂದ ಪಂಜಾಬನ್ನು ವಿಭಜಿಸೋಕೆ ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಬಂದಿದೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಮೇಲೆ ಕ್ಷಿಪಣಿ ಪ್ರಯೋಗ ಮಾಡಿತ್ತು. ಅದಾದಮೇಲೆ ಅದನ್ನು ಭಾರತದ ಮೇಲೆ ಹಾಕೋಕೆ ಅವರು ಫುಲ್ ಸ್ಕೀಮ್ ಮಾಡಿದರು. ಅದರ ಪರಿಣಾಮವೇ ಕ್ಷಿಪಣಿಯನ್ನು ಹಾರಿಸಿದ ಬಳಿಕ ಓಡಿಬಂದು ಮಾತನಾಡಿದ್ದ ಪಾಕಿಸ್ತಾನದ ಸೇನಾ ವಕ್ತಾರ, ಶಾಕಿಂಗ್ ವಿಚಾರ ಇದು, ಭಾರತ ತನ್ನ ಸಿಖ್ಖರ ಮೇಲೆ ಕ್ಷಿಪಣಿ ಪ್ರಯೋಗ ಮಾಡಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇದೆ. ಮೇ 8ರ ರಾತ್ರಿ, ಅಂದರೆ ಈ ಯುದ್ಧ ಪೀಕ್ಗೆ ಹೋಗಿದ್ದ ಟೈಮ್ನಲ್ಲಿ ಪಾಕ್ ಗೋಲ್ಡನ್ ಟೆಂಪಲ್ ಅನ್ನು ಟಾರ್ಗೆಟ್ ಮಾಡಿತ್ತು ಅಂತ ಸೇನೆ ಹೇಳಿದೆ. ಸಿಖ್ಖರ ಪವಿತ್ರ ಧಾರ್ಮಿಕ ಕೇಂದ್ರವಾಗಿರೋ ಈ ಗೋಲ್ಡನ್ ಟೆಂಪಲ್ಗೆ ಮಿಸೈಲ್ ಹಾರಿಸಿತ್ತು. ಡ್ರೋನ್ ಮತ್ತು ಏರ್ ಟು ಗ್ರೌಂಡ್ ಮಿಸೈಲನ್ನು ಹಾರಿಸಲಾಗಿತ್ತು. ಆದರೆ ಅದನ್ನು ವಿಫಲಗೊಳಿಸಲಾಗಿದೆ ಅಂತ ನಮ್ಮ ಸೇನೆ ಹೇಳಿದೆ. ಸೇನೆಯ 15th ಇನ್ಫೆಂಟ್ರಿ ಡಿವಿಷನ್ನ ಜನರಲ್ ಆಫೀಸರ್ ಕಮಾಂಡಿಂಗ್ GOC ಆಗಿ ಕೆಲಸ ಮಾಡ್ತಿರೋ ಮೇಜರ್ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಈ ವಿಚಾರವನ್ನು ಶೇರ್ ಮಾಡಿದ್ದಾರೆ. ನಾವು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕ್ ನಮ್ಮ ಸೇನಾ ಪೋಸ್ಟ್, ನಾಗರಿಕರ ಪ್ರದೇಶ ಮತ್ತು ಧಾರ್ಮಿಕ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಅದರಲ್ಲೂ ಪಂಜಾಬ್ನ ಅಮೃತ್ಸರ್ನಲ್ಲಿರೋ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿ ಆಗುತ್ತೆ ಅನ್ನೋ ಅನುಮಾನ ಜಾಸ್ತಿ ಇತ್ತು. ಹೀಗಾಗಿ ನಮ್ಮ ಸೇನೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗೋಲ್ಡನ್ ಟೆಂಪಲ್ ಸುತ್ತಲೂ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜನೆ ಮಾಡಿತು. ಗೋಲ್ಡನ್ ಟೆಂಪಲ್ ಸುತ್ತಮುತ್ತ ಪ್ರಬಲವಾದ ಶೀಲ್ಡ್ ನಿರ್ಮಾಣ ಮಾಡಿದ್ವಿ. ಪಾಕ್ ದಾಳಿಯ ನಿರೀಕ್ಷೆಯಲ್ಲಿ ನಮ್ಮ ಸೇನೆ ಅದೆಲ್ಲವನ್ನ ಫೇಸ್ ಮಾಡೋಕೆ ಎದುರು ನಿಂತಿತ್ತು. ಅದರಂತೆ ಪಾಕ್ ಸೇನೆ ಗೋಲ್ಡನ್ ಟೆಂಪಲ್ ಅನ್ನೇ ಗುರಿಯಾಗಿಸಿ ಲಾಂಗ್ ರೇಂಜ್ ಮಿಸೈಲ್ ಮತ್ತು ಡ್ರೋನ್ ಹಾರಿಸ್ತು. ಆದರೆ ನಮ್ಮ ಸೇನೆ ಅದೆಲ್ಲವನ್ನ ತಡೆಗಟ್ಟಿತು, ಪುಡಿಗಟ್ಟಿತು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಹಾಯದಿಂದ ಶತ್ರು ಬೆದರಿಕೆಗಳನ್ನು ಹೊಡೆದು ಹಾಕಿದ್ವಿ. ಗೋಲ್ಡನ್ ಟೆಂಪಲ್ಗೆ ಸಣ್ಣ ಸ್ಕ್ರ್ಯಾಚ್ ಕೂಡ ಆಗದಂತೆ ನಮ್ಮ ಸೇನೆ ರಕ್ಷಣೆ ನೀಡಿದೆ ಅಂತ ಸೇನೆ ಹೇಳಿದೆ. ಗಮನಿಸಬೇಕಾದ ಸಂಗತಿ ಅಂದರೆ, ಈ ದಾಳಿ ಪ್ರತಿದಾಳಿ ಆಗ್ತಿದ್ದಾಗ ಪಾಕಿಸ್ತಾನ ರಾತ್ರೋರಾತ್ರಿ ಮಿಡ್ನೈಟ್ ಸಡನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿತ್ತು. ಪಾಕಿಸ್ತಾನದ ಸೇನಾ ವಕ್ತಾರ ಚೌಧರಿ ಮಾತನಾಡ್ತಾ, ಭಾರತವೇ ಸಿಖ್ಖರ ಸ್ಥಳಗಳ ಮೇಲೆ ಕ್ಷಿಪಣಿ ಹಾರಿಸಿದೆ, ಶಾಕಿಂಗ್ ವಿಚಾರ, ಆಫ್ಘಾನಿಸ್ತಾನದ ಮೇಲೆ ಒಂದು ಹಾರಿಸಿದ್ದಾರೆ, ಅಲ್ಲಿನ ಸಿಖ್ಖರ ಮೇಲೆ ಒಂದು ಹಾರಿಸಿದ್ದಾರೆ ಅನ್ನೋ ಆರೋಪಗಳನ್ನು ಮಾಡಿತ್ತು. ಆ ಮೂಲಕ ಸಿಖ್ ಸಮುದಾಯವನ್ನು ಕೆರಳಿಸೋಕೆ ಪಾಕ್ ಪ್ರಯತ್ನ ಮಾಡಿತ್ತು. ಅದರ ಬೆನ್ನಲ್ಲೇ ಪಾಕಿಸ್ತಾನ ಈ ರಣಹೇಡಿ ಕೃತ್ಯ ಮಾಡಿರುವುದನ್ನು ಸೇನೆ ಕನ್ಫರ್ಮ್ ಮಾಡಿದೆ. ಸಿಖ್ಖರ ಆರಾಧನಾ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ಆ ಮೂಲಕ ಭಾರತದಲ್ಲಿ ದೊಡ್ಡ ಹಿಂಸಾಚಾರ ಸೃಷ್ಟಿಸೋಕೆ ಪ್ಲಾನ್ ಮಾಡಿತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಇದೇ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ನಡೆಸಿದ ಕಳ್ಳಾಟದ ಕುರಿತು ಒಂದಷ್ಟು ಮಾಹಿತಿ ಸಿಕ್ಕಿದೆ. ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಭಾರತದ ವಿರುದ್ಧ ದೊಡ್ಡ ಡ್ರೋನ್ ಸ್ಟ್ರಾಟಜಿಯನ್ನು ಹೆಣೆದಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ತನ್ನ ಕಳಪೆ ಗುಣಮಟ್ಟದ ಚೀಪ್ ಡ್ರೋನ್ಗಳನ್ನು ಭಾರತಕ್ಕೆ ಹಾರಿಬಿಟ್ಟಿತ್ತು. ಈ ಮೂಲಕ ಡ್ರೋನ್ಗಳೊಂದಿಗೆ ಬೇಹುಗಾರಿಕೆ ನಡೆಸೋಕೆ ಹೈಟೆಕ್ ಡ್ರೋನ್ಗಳನ್ನು ಕೂಡ ಕಳಿಸ್ಕೊಟ್ಟಿತ್ತು. ಅದರ ದೊಡ್ಡ ಪ್ರಮಾಣದ ಚೀಪ್ ಡ್ರೋನ್ಗಳು ನಡುವೆ ಒಂದೊಂದು ಹೈಟೆಕ್ ಡ್ರೋನ್ಗಳು ಆ ರೀತಿ ಕಳಿಸಿದ್ರು. ಈ ಹೈಟೆಕ್ ಡ್ರೋನ್ಗಳನ್ನು ಮರೆಮಾಚೋಕೆ ದೊಡ್ಡ ಪ್ರಮಾಣದಲ್ಲಿ ಚೀಪ್ ಡ್ರೋನ್ಗಳನ್ನು ಬಳಸಲಾಗಿತ್ತು. ಆದರೆ ಹೆಚ್ಚಿನ ಚೀಪ್ ಡ್ರೋನ್ಗಳಲ್ಲಿ ಕ್ಯಾಮರಾ ಆಗಲಿ, ಕಣ್ಗಾವಲು ನಡೆಸೋ ಯಾವುದೇ ತರಹದ ಡಿವೈಸೇ ಇರಲಿಲ್ಲ. ಕೇವಲ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೆಕ್ ಮಾಡೋಕೆ ಮಾತ್ರ ಯೂಸ್ ಮಾಡಲಾಗಿತ್ತು. ಭಾರತದ ರೆಡಾರ್ ಮತ್ತು ಡಿಫೆನ್ಸ್ ಸಿಸ್ಟಮ್ನ ಕನ್ಫ್ಯೂಸ್ ಮಾಡೋಕೆ ಮತ್ತು ಎಲ್ಲೆಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂತ ಚೆಕ್ ಮಾಡೋಕೆ ಇದನ್ನು ಪಾಕ್ ಕಳಿಸಿತ್ತು. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ರೇಂಜ್ ಏನು
ಭಾರತೀಯ ಸೇನಾ ನೆಲೆ, ಕ್ಯಾಂಪ್ಸ್, ಮಿಸೈಲ್ ಸೈಟ್ಸ್ ಹಾಗೂ ಡಿಫೆನ್ಸ್ಗೆ ಸಂಬಂಧಪಟ್ಟ ಇತರ ಸ್ಥಳಗಳು ಎಲ್ಲಿವೆ ಅನ್ನೋದನ್ನು ಪತ್ತೆ ಹಚ್ಚೋಕೆ ಪಾಕ್ ಈ ರೀತಿ ಪ್ರಯತ್ನ ಪಟ್ಟಿತ್ತು ಅಂತ ಗೊತ್ತಾಗಿದೆ. ಅಲ್ಲದೆ ಪಾಕ್ ಸುಮಾರು 4 ದಿನಗಳ ಕಾಲ ಈ ರೀತಿ ಮಾಡಿತು. ಅಂದರೆ 2 ದೇಶಗಳ DGMOಗಳ ನಡುವೆ ಕದನ ವಿರಾಮಕ್ಕೆ ಮಾತುಕತೆ ಆಗೋ ತನಕವೂ ಕೂಡ ಈ ರೀತಿ ಮಾಡ್ತು. ಅದಾದ್ಮೇಲೂ 2 ದಿನ ಇದನ್ನು ಮುಂದುವರೆಸ್ತು. ಆಪರೇಷನ್ ಸಿಂಧೂರ್ ನಂತರ 2 ದಿನಗಳ ಕಾಲ ಪ್ರತಿ ರಾತ್ರಿ ಸುಮಾರು 300-400 ಡ್ರೋನ್ಗಳನ್ನು ಪಾಕಿಸ್ತಾನ ಹಾರಿಸಿತ್ತು. ಶಾಂತಿ ಮಾತುಕತೆ ನಂತರ ಉಳಿದ 2 ದಿನ ಡ್ರೋನ್ಗಳ ಸಂಖ್ಯೆ ಸ್ವಲ್ಪ ಕಮ್ಮಿಯಾಗಿತ್ತು, ಆದರೆ ಹಾರಿಸಿದ್ರು. ಆದರೆ ಭಾರತೀಯ ಸೇನೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕ್ತು ಅಂತ ಈಗ ರಿಪೋರ್ಟ್ ಆಗ್ತಾ ಇದೆ. ಇನ್ನೊಂದು ಕಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ NSA ಅಜಿತ್ ದೋವಲ್ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಅಲಿ ಅಕ್ಬರ್ ಅಹ್ಮದಿಯನ್ ಅವರೊಂದಿಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. 2 ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಇದೇ ವೇಳೆ ಚಾಬಹಾರ್ ಬಂದರು ಮತ್ತು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಫರ್ ಕಾರಿಡಾರ್ನಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಪ್ರಾದೇಶಿಕ ಸಹಕಾರದ ಕುರಿತು ಮಾತುಕತೆಯಾಗಿದೆ. ಮಾತುಕತೆ ವೇಳೆ ಉಗ್ರ ವಿರೋಧಿ ಕಾರ್ಯಾಚರಣೆಗೆ ಭಾರತಕ್ಕೆ ಬೆಂಬಲವಾಗಿ ನಿಂತಿರೋ ಇರಾನ್ಗೆ ಅಜಿತ್ ದೋವಲ್ ಧನ್ಯವಾದ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅಲಿ, 2 ರಾಷ್ಟ್ರಗಳು ಸುದೀರ್ಘವಾದ ಇತಿಹಾಸ, ಉತ್ತಮ ಬಾಂಧವ್ಯವನ್ನು ಹೊಂದಿವೆ. ಈ ಪ್ರದೇಶದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡೋಕೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಜೈಶಂಕರ್ ಅವರು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದರು. ಅದರ ಬೆನ್ನಲ್ಲೇ ದೋವಲ್ ಪಾಕಿಸ್ತಾನದೊಂದಿಗೆ, ಅದರಲ್ಲೂ ಕೂಡ ಬಲೂಚಿಸ್ತಾನ್ನೊಂದಿಗೆ ಗಡಿ ಹಂಚಿಕೊಂಡಿರೋ ಇರಾನ್ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ್ ಯಶಸ್ಸಿನ ಬೆನ್ನಲ್ಲೇ ಉಗ್ರ ಹುಳುಗಳನ್ನು ಪೋಷಿಸುವ ಪಾಕಿಸ್ತಾನದ ಕ್ರೂರ ಮುಖವನ್ನ ಮತ್ತಷ್ಟು ಬಯಲಿಗೆಳೆಯೋಕೆ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ. ಜಾಗತಿಕ ಉಗ್ರರಿಗೆ ಹಣ ಹರಿಯೋದನ್ನು ತಡೆಯೋ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ಗೆ ಪಾಕಿಸ್ತಾನದ ಒಳಗೆ ಆಪರೇಟ್ ಮಾಡೋ ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಗುಪ್ತಚರ ಮಾಹಿತಿ ಕೊಡೋಕೆ ಭಾರತ ಇದೀಗ ಪ್ಲಾನ್ ಹಾಕಿದೆ. 2022 ಅಕ್ಟೋಬರ್ನಲ್ಲಿ FATFನ ಗ್ರೇ ಲಿಸ್ಟ್ನಿಂದ ಪಾಕಿಸ್ತಾನವನ್ನು ತೆಗೆದುಹಾಕಲಾಗಿತ್ತು. ಒಂದಷ್ಟು ಫೇಕ್ ಕ್ರಮಗಳನ್ನು ತಗೊಂಡಿದ್ರು, ಕಣ್ಣುರ್ಸೋ ತಂತ್ರವನ್ನು ಮಾಡಿದರೆ FATFಗೆ. ಅದಾದಮೇಲೆ ತೆಗೆದುಹಾಕಲಾಗಿತ್ತು. ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು. ಉಗ್ರರಿಗೆ ಹಣ ಸಹಾಯ ಮಾಡೋದ್ರಿಂದ ಪಾಕಿಸ್ತಾನ ಸ್ವಲ್ಪ ಹಿಂದೆ ಸರಿದಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನ ಪ್ರಗತಿಯನ್ನು ತೋರಿಸ್ತಾ ಇದೆ ಅಂತ FATF ಈ ನಿರ್ಧಾರ ಮಾಡಿತ್ತು. ಇದೀಗ ಉಗ್ರರ ಗೂಡು ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಿ FATFನ ಗ್ರೇ ಲಿಸ್ಟ್ಗೆ ಪುನಃ ಸೇರಿಸೋಕೆ ಭಾರತ ಪ್ರಯತ್ನ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಕೂಲಲ್ಲಿ ಟೀಚರ್ಸ್ ಹೊಡೆದ ತಕ್ಷಣ ಅಳ್ತಾ ಅಪ್ಪ ಅಮ್ಮನ ಹತ್ರ ಹೋಗ್ತಾರಲ್ಲ ಮಕ್ಕಳು, ಆ ರೀತಿ ಪಾಕ್ ಉಪ ಪ್ರಧಾನಿ ವಿದೇಶಾಂಗ ಸಚಿವ ಇಶಕ್ ದರ್ ಈಗ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೆಟ್ಟಿನ ಬಳಿಕ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿಯೊಂದಿಗೆ ಮಾತುಕತೆ ನಡೆಸ್ತಾರೆ. ಮೇ 20ನೇ ತಾರೀಕು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಕೂಡ ಚೀನಾ ಪ್ರವಾಸವನ್ನು ಕೈಗೊಳ್ತಾರೆ. ಈ ವೇಳೆ ಪಾಕ್, ಚೀನಾ, ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವರ ಮಧ್ಯೆ ತ್ರಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಈ ವೇಳೆ ವ್ಯಾಪಾರ, ರಕ್ಷಣಾ ಸಹಕಾರ ಮತ್ತು ಭಾರತ ಪಾಕ್ ಸಂಘರ್ಷದ ಬಳಿಕ ಸದ್ಯದ ಸ್ಥಿತಿಯನ್ನ ಡಿಸ್ಕಸ್ ಮಾಡೋ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಡಿಕೆಪೋರಾ ಭಾಗದಲ್ಲಿ ಗುಪ್ತಚರ ಮಾಹಿತಿ ಆಧರಿಸಿ 2 ಶಂಕಿತ ಉಗ್ರಗಾಮಿಗಳನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿದ್ದಾರೆ. ಇವರಿಂದ 2 ಪಿಸ್ತೂಲ್, 4 ಕೈಯಿಂದ ಎಸೆಯೋ ಕೈಸ್ಫೋಟಕಗಳು ಸೇರಿದ ಹಾಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೆಲ್ಲದರ ಮಧ್ಯೆ ಪಾಕ್ನ ಬಲೂಚಿಸ್ತಾನ್ನಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ. ಪರಿಣಾಮ 4 ಪ್ರಾಣ ಕಳ್ಕೊಂಡಿದ್ದು 20 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಿಲ್ಲಾ ಅಬ್ದುಲ್ಲಾ ಜಿಲ್ಲೆಯ ಜಬ್ಬಾರ್ ಮಾರ್ಕೆಟ್ ಬಳಿ ಸ್ಫೋಟ ಉಂಟಾಗಿದೆ. ಸ್ಫೋಟದ ತೀವ್ರತೆಗೆ ಕಟ್ಟಡಗಳಿಗೆಲ್ಲ ಡ್ಯಾಮೇಜಸ್ ಆಗಿದೆ. ಈ ಸ್ಫೋಟ ನಡೆದ ಸ್ಥಳದ ಬಳಿನೇ ಪಾಕ್ನ ಫ್ರಂಟಿಯರ್ ಕೋರ್ನ ಕಚೇರಿ ಇದೆ. ಸ್ಫೋಟದ ನಂತರ ಅಪರಿಚಿತ ಬಂದೂಕುದಾರಿಗಳು ಮತ್ತು ಫ್ರಂಟಿಯರ್ ಕೋರ್ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಸದ್ಯ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಆದರೆ ಬಲೂಚ್ ಲಿಬರೇಷನ್ ಸೇನೆ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಅವರೇ ಅಲ್ಲೆಲ್ಲ ಮಾಡೋದು ಜಾಸ್ತಿ ಈ ರೀತಿ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರೋ ಸ್ವಾತಂತ್ರ್ಯ ಹೋರಾಟಗಾರರು ಬಲೂಚಿಸ್ತಾನದವರು. ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾ, ಅಲ್ಲಿ TTP ಅವರು ಪಾಕಿಸ್ತಾನ ತಾಲಿಬಾನ್ ಅವರು ಪಶ್ತೂನಿಸ್ತಾನ್ ಮಾಡಬೇಕು ಅಂತ, ಇನ್ನೊಂದು ದೇಶ ಮಾಡಬೇಕು ಅಂತ ಹೊರಟಿದಾರಲ್ಲ, ಅದು ಬೇರೆ ಕೇಸ್ ಅದು. ಅಲ್ಲಿ ಈ ವರ್ಷದಲ್ಲಿ ಸುಮಾರು 300 ದಾಳಿಗಳಾಗಿದ್ದಾವೆ ನಮ್ಮ ಮೇಲೆ ಅಂತ ಪಾಕಿಸ್ತಾನದ ಭಯೋತ್ಪಾದನಾ ನಿಗ್ರಹ ಇಲಾಖೆ ರಿಪೋರ್ಟ್ ರಿಲೀಸ್ ಮಾಡಿದೆ. 2024ರಲ್ಲಿ 732 ಬಾರಿ, 2023ರಲ್ಲಿ 651 ಬಾರಿ ದಾಳಿಯಾಗಿದ್ವು ಅಂತ ರಿಪೋರ್ಟ್ ಹೇಳಿದೆ. ಇದರಲ್ಲಿ ಬಹುತೇಕ TTP, ಪಾಕಿಸ್ತಾನದ ತಾಲಿಬಾನ್ ಘಟಕ ಇದೆ. ಈ ನಡುವೆ ಪಾಕಿಸ್ತಾನದಲ್ಲಿ ಮತ್ತೆ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 4.7ರ ತೀವ್ರತೆ ದಾಖಲಾಗಿದೆ. ಅಲ್ಲಿನ ಸ್ವಾಟ್ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆಯಾಗಿದೆ. ಅಫ್ಘಾನಿಸ್ತಾನದಲ್ಲೂ ಕೂಡ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 4.2ರ ತೀವ್ರತೆ ದಾಖಲಾಗಿದೆ. ಕಳೆದ 4 ದಿನಗಳಲ್ಲಿ ಸಂಭವಿಸಿದ 4ನೇ ಭೂಕಂಪ ಇದಾಗಿದೆ. ಭಾರತದ ವಿರೋಧ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇರೋ ಹಸೀನಾ ನಂತರದ ಬಾಂಗ್ಲಾದೇಶ ಇದೆಯಲ್ಲ, ಯೂನುಸ್ ಬಾಂಗ್ಲಾದೇಶ ಮತ್ತೊಂದು ನಿರ್ಧಾರವನ್ನು ತಗೊಂಡಿದೆ. ಪಾಕ್ ಉದ್ಯಮಿಗಳಿಗೆ ವೀಸಾ ಪಾಲಿಸಿಯನ್ನ ಈಸಿ ಮಾಡೋಕೆ ನಿರ್ಧಾರ ಮಾಡಿದೆ. ಪಾಕಿಸ್ತಾನಕ್ಕೆ ಬಾಂಗ್ಲಾ ಹೈಕಮಿಷನರ್ ಆಗಿರೋ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ, ವ್ಯಾಪಾರಕ್ಕೆ ಬೂಸ್ಟ್ ಕೊಡ್ತಾರಂತೆ, ಆರ್ಥಿಕ ಬೆಳವಣಿಗೆಗೆ ಸಹಕಾರ ಆಗುತ್ತಂತೆ ಇದರಿಂದ
ಅಲ್ಲದೆ ಬಾಂಗ್ಲಾದೇಶ ಪಾಕನ್ನು ಮಧ್ಯ ಏಷ್ಯಾದ ಗೇಟ್ ವೇ ಅಂತ ಪರಿಗಣಿಸುತ್ತೆ. ಈ ಪ್ರದೇಶದಲ್ಲಿ ಪ್ರಾದೇಶಿಕ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಬಾಂಗ್ಲಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಭಾರತದಿಂದ ಹೋಗಿದ್ದ 15 ಮಾವಿನ ಹಣ್ಣಿನ ಶಿಪ್ಮೆಂಟ್ಸ್ ಅನ್ನ ರಿಜೆಕ್ಟ್ ಮಾಡಿದೆ. ಅಮೆರಿಕದ ಮಾನದಂಡಗಳನ್ನು ಸರಿಯಾಗಿ ಪಾಲಿಸಿಲ್ಲ ಅಂತ ಅಮೆರಿಕ ಹೀಗೆ ಮಾಡಿದೆ. ಇದರಿಂದ ಭಾರತೀಯ ರಫ್ತುದಾರರಿಗೆ ಸುಮಾರು 4.27 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಈಗ ಭಾರತೀಯ ಮಾವು ರಫ್ತುದಾರ ಮುಂದೆ ಎರಡೇ ಆಪ್ಷನ್ ಇರೋದು. ಒಂದು, ಅಮೆರಿಕಗೆ ಕಳಿಸಿದ ಎಲ್ಲ ಮಾವುಗಳನ್ನು ಭಾರತಕ್ಕೆ ವಾಪಸ್ ತರಿಸ್ಕೊಳ್ಳೋದು, ಇಲ್ಲ ಅಮೆರಿಕದಲ್ಲೇ ಎಲ್ಲೋ ಮಾವಿನ ಹಣ್ಣುಗಳನ್ನು ಎಸಿಬೇಕು ಸಮುದ್ರಕ್ಕೆ. ವಾಪಸ್ ತರೋಕ್ಕೂ ಕೂಡ ಅಗೇನ್ ಕಾಸ್ಟ್ ಆಗುತ್ತೆ, ಜೊತೆಗೆ ಮಾವಿನ ಹಣ್ಣು ಕೊಳ್ತು ಹೋಗುತ್ತಲ್ಲ ಬೇಗ, ಶಿಪ್ಪಲ್ಲಿ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ. ಹೀಗಾಗಿ ಬಹುತೇಕ ಅವುಗಳನ್ನು ಅಲ್ಲೇ ಬಿಸಾಡಬೇಕಾಗಿ ಬರುತ್ತೆ ಅಂಥೇಳಿ, ಅಷ್ಟು ಲಾಸ್ ಆಗುತ್ತೆ ಈಗ ಅಂಥೇಳಿ ಮಾವಿನ ಹಣ್ಣಿನ ರಫ್ತುದಾರರು ಬಹಳ ಆತಂಕದಲ್ಲಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ 82 ವರ್ಷದ ಜೋ ಬೈಡನ್ಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ. ಕಳೆದ ವಾರ ಮೂತ್ರಕೋಶ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಬೈಡೆನ್ ವೈದ್ಯರನ್ನ ಭೇಟಿ ಮಾಡಿದ್ರು. ಚೆಕ್ ಮಾಡಿದಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಿರೋದು ಗೊತ್ತಾಗಿದೆ. ಆತಂಕಕಾರಿ ವಿಚಾರ ಅಂದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಗಂಭೀರ ಸ್ವರೂಪದ್ದು. ಈಗ ಆಲ್ರೆಡಿ ಬೈಡನ್ರ ಮೂಳೆಗೂ ಹರಡಿಬಿಟ್ಟಿದೆ. ಅವರಿಗೆ ಚಿಕಿತ್ಸೆ ಕೊಡೋಕೆ ತಯಾರಿ ನಡೀತಾ ಇದೆ ಈಗ ಅಂತ ರಿಪೋರ್ಟ್ ಆಗಿದೆ. ಈ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿ ಜೋ ಬೈಡನ್ಗೆ ಈ ರೀತಿ ಆಗಿರೋ ವಿಚಾರ ಕೇಳಿ ಬೇಸರ ಆಯಿತು, ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ, ಜೋ ಬೈಡನ್ ಬೇಗ ರಿಕವರ್ ಆಗಲಿ ಅಂತ ಪ್ರೇ ಮಾಡ್ತೀನಿ ಎಂದಿದ್ದಾರೆ. ಅತ ಟ್ರಂಪ್ ಬೆಂಬಲಿಗರಾದ ಲಾರಾ ಲೂಮರ್ ಬೈಡನ್ ಆರೋಗ್ಯದ ಬಗ್ಗೆ ಮಾತನಾಡಿ ಜೋ ಬೈಡನ್ ಸ್ಥಿತಿ ಗಂಭೀರ ಇದೆ, ಮುಂದಿನ 2 ತಿಂಗಳು ಅವರಿರೋದು ಕಷ್ಟ ಅನ್ನೋ ಬಹಳ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಗಾಜಾ ಸಂಘರ್ಷದಲ್ಲಿ ಹಮಾಸ್ ಕಮಾಂಡರ್ ಮೊಹಮ್ಮದ್ ಸಿನ್ವಾರ್ನನ್ನ ಇಸ್ರೇಲ್ ಸೇನೆ ಹೊಡೆದು ಹಾಕಿದೆ. ಖಾನ್ ಯೂನಸ್ನಲ್ಲಿರೋ ಯುರೋಪಿಯನ್ ಹಾಸ್ಪಿಟಲ್ ಮೇಲೆ ನಡೆಸಿದ ದಾಳಿಯಲ್ಲಿ ಈತ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಅಲ್ಲಿನ ಟನಲ್ ಬಳಿ ಈತನ ಮೃತದೇಹ ಪತ್ತೆಯಾಗಿದೆ. ಏನು, ಇದೇ ದಾಳಿಯಲ್ಲಿ ಮೊಹಮ್ಮದ್ ಸಿನ್ವರ್ ಸಹೋದರ ಜಕಾರಿಯಾ ಸಿನ್ವರ್ ಹಾಗೆ ಅವರ 3 ಕುಟುಂಬಸ್ಥರು ಮತ್ತು ಹಮಸ್ ಮಿಲಿಟರಿ ವಿಂಗ್ ರಫಾ ಬ್ರಿಗೇಡ್ ಅದರ ಕಮಾಂಡರ್ ಮೊಹಮ್ಮದ್ ಶಬಾನಾ ಕೂಡ ಮೃತಪಟ್ಟಿದ್ದಾನೆ. ಅಂದಹಾಗೆ ಈ ಮೊಹಮ್ಮದ್ ಸಿನ್ವಾರ್ ಕಳೆದ ಅಕ್ಟೋಬರ್ನಲ್ಲಿ ಇಸ್ರೇಲ್ ಸೇನೆ ಹೊಡೆದು ಹಾಕಿದ್ದ ಯಾಹ್ಯಾ ಸಿನ್ವಾರ್ನ ಸಹೋದರ. ಯಾಹ್ಯಾ ಸಿನ್ವಾರ್ ಸತ್ತ ನಂತರ ಹಮಸ್ ಮಿಲಿಟರಿ ವಿಂಗ್ ಮತ್ತು ಪೊಲಿಟಿಕಲ್ ಕಮಾಂಡ್ನ ಮುಂದಾಳತ್ವ ಈತನೇ ತಗೊಂಡಿದ್ದ. ಹಮಸ್ನ ಅತಿದೊಡ್ಡ ಲೀಡರ್ ಅಂತ ಗುರುತಿಸಿಕೊಂಡಿದ್ದ. ಈತನಿಗೆ ಖುದ್ದು ಇಸ್ರೇಲ್ ಅಧಿಕಾರಿಗಳು ದಿ ಶ್ಯಾಡೋ ಅಂತ ನೆಕ್ ನೇಮ್ ಕೂಡ ಕೊಟ್ಟಿದ್ರು. ಈತ 2006ರಲ್ಲಿ ಇಸ್ರೇಲ್ ಸೈನಿಕ ಗಿಲಾದ್ ಶಲಿತ್ ಅಪಹರಣದಲ್ಲೂ ಭಾಗಿಯಾಗಿದ್ದ. ಇಸ್ರೇಲ್ ಸೇನೆಯನ್ನು ಗುರಿಯಾಗಿಸಿ ಹಲವು ಬಾರಿ ದಾಳಿ ಮಾಡಿದ್ದ. ಹೀಗಾಗಿ ಈತನನ್ನ ಹೊಡೆದು ಹಾಕಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿದ್ದಾರೆ. ಏನೋ ಕಳೆದ 3 ತಿಂಗಳಿಂದ ಗಾಜಾಗೆ ಬರೋ ಮಾನವೀಯ ನೆರವನ್ನ ಬಂದ್ ಮಾಡಿದ್ದ ಇಸ್ರೇಲ್ ಈಗ ಅಗತ್ಯ ಇರೋ ಮಾನವೀಯ ನೆರವನ್ನ ಮಾತ್ರ ಗಾಜಾಗೆ ಕಳಿಸೋಕೆ ಅನುಮತಿ ಕೊಟ್ಟಿದೆ. ಈ ನಡುವೆ ಇಸ್ರೇಲ್ ಗಿಡೋನ್ ಚಾರಿಯೋಟ್ಸ್ ಹೆಸರಲ್ಲಿ ಗ್ರೌಂಡ್ ಆಪರೇಷನ್ ಶುರು ಮಾಡಿಕೊಂಡಿದೆ. ಈ ಕಾರ್ಯಾಚರಣೆಯಲ್ಲಿ ಕನಿಷ್ಠ 144 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏನು, ಇಸ್ರೇಲ್ ತನ್ನ ಶ್ರೇಷ್ಠ ಗೂಢಚರ ಎಲಿ ಕೊಹೆನ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಭರ್ತಿ 60 ವರ್ಷಗಳ ನಂತರ ಸಿರಿಯಾದಿಂದ ರಹಸ್ಯವಾಗಿ ವಾಪಸ್ ತಂದಿದೆ. ಮೊಸಾದ್ ಈ ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಸುಮಾರು 2,500 ಡಾಕ್ಯುಮೆಂಟ್ಸ್ ಅನ್ನ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಎಲಿ ಕೊಹೆನ್ರ ಪತ್ನಿಗೆ ತೋರಿಸಿದ್ದಾರೆ. ಇದರಲ್ಲಿ ವೈಯಕ್ತಿಕ ವಸ್ತುಗಳು, ಡಾಕ್ಯುಮೆಂಟ್ಸ್, ರೆಕಾರ್ಡಿಂಗ್ಸ್, ಫೋಟೋಸ್, ಫೋರ್ಜ್ಡ್ ಪಾಸ್ಪೋರ್ಟ್ಸ್, ಕಲೆಕ್ಟ್ ಮಾಡಲಾದ ಇಂಟೆಲಿಜೆನ್ಸ್ ಮಾಹಿತಿ ಮತ್ತು ಅವರ ಕುಟುಂಬಕ್ಕೆ ಬರೆದಿದ್ದ ಪತ್ರಗಳು ಕೂಡ ಸೇರಿವೆ. ಅಂದಹಾಗೆ ಕೊಹೆನ್ರನ್ನ 1965ರಲ್ಲಿ ಸಿರಿಯಾದಲ್ಲಿ ಗಲ್ಲಿಗೇರಿಸಲಾಗಿತ್ತು. ಅವರ ಮೃತದೇಹ ಎಲ್ಲಿದೆ ಅಂತ ಸಿರಿಯಾ ಹೇಳಿರಲಿಲ್ಲ. ಈಗ ಅಸದ್ ಸರ್ಕಾರ ಪತನ ಆದ್ಮೇಲೆ ಇಸ್ರೇಲ್ ಅವುಗಳನ್ನು ವಾಪಸ್ ತಂದಿದೆ. ರಷ್ಯಾ ಮತ್ತು ಚೀನಾ ಸೇರಿ ದೊಡ್ಡ ಕೆಲಸಕ್ಕೆ ಕೈ ಹಾಕಿವೆ. 2035ರ ಒಳಗೆ ಚಂದ್ರನ ಮೇಲೆ ಜಂಟಿಯಾಗಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನಿರ್ಮಿಸೋಕೆ ಮುಂದಾಗಿದ್ದಾರೆ. ಈ ಕಾರ್ಯಕ್ಕೆ ಒಬ್ರಿಗೊಬ್ರು ಸಹಕಾರ ಕೊಡೋ ನಿಟ್ಟಿನಲ್ಲಿ 2 ರಾಷ್ಟ್ರಗಳ ನಡುವೆ ಮಹತ್ವದ ಒಪ್ಪಂದ ಆಗಿದೆ. ರಷ್ಯಾದ ಸ್ಪೇಸ್ ಏಜೆನ್ಸಿ ರೋಸ್ಕಾಸ್ಮೋಸ್ ಮತ್ತು ಚೀನಾ ಸ್ಪೇಸ್ ಏಜೆನ್ಸಿ CNESA ಡೀಲ್ಗೆ ಸೈನ್ ಹಾಕಿದ್ದಾರೆ. ರಷ್ಯಾ ಮತ್ತು ಚೀನಾ ಒಟ್ಟಾಗಿ ಡೆವಲಪ್ ಮಾಡ್ತಿರೋ ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್ ಪ್ರಾಜೆಕ್ಟ್ನ ಭಾಗ ಇದು. ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಬಳಸಿ ಸ್ಪೇಸ್ಗೆ ಸಂಬಂಧಪಟ್ಟ ಸಂಶೋಧನೆ ನಡೆಸಲಾಗುತ್ತೆ ಹಾಗೂ ಮಾನವರಹಿತ ಆಟೋಮ್ಯಾಟಿಕ್ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡಲಾಗುತ್ತೆ. ಈ ಮೂಲಕ ILRSಗೆ ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಸಹಾಯ ಮಾಡುತ್ತೆ ಅಂತ ರೋಸ್ಕಾಸ್ಮೋಸ್ ತಿಳಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.